ಶಾಪಿಂಗ್ ಮಾಡ್ಕೊಂಡೇನೋ ಖುಷಿಯಾಗಿ ಬಂದ್ವಿ. ಸೊ ಶಾಪಿಂಗ್ ಮಾಡ್ದಾದ್ಮೇಲೆ ಅನ್ನಿಸ್ತಾ ಇದೆ, ನಮ್ಮಷ್ಟು ಬಕ್ರಾಗಳು, ನಮ್ಮಷ್ಟು ಹಳ್ಳಕ್ಕೆ ಬೀಳೋರು ಬೇರೆ ಯಾರೂ ಇಲ್ಲ ಅಂತ. ಸೊ ನಾವು ಶಾಪಿಂಗ್ ಹೋದ್ವಿ. ಒಂದೊಂದು ಡ್ರೆಸ್ಸು ಬೆಲೆ 3000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಬ್ರ್ಯಾಂಡೆಡ್ ಬಟ್ಟೆಗಳಂದ್ರೆ ಯಾರಿಗೆ ಇಷ್ಟ ಆಗಲ್ಲ. ಸೊ ಅದರ ಡ್ಯೂರೇಷನ್ 3 ಇಯರ್ಸಿಂದ 5 ಇಯರ್ಸ್ವರೆಗೂ ಬರುತ್ತೆ. ಅದು ಲೋಕಲಲ್ಲಿ ನಾವು ಬಟ್ಟೆಗಳು ತೊಗೊಂಡ್ರೆ ಸೊ ಅದು ಒಂದು 6 ಮಂತ್ಸ್ ಇರುತ್ತೆ, ಆಮೇಲೆ ಬಣ್ಣ ಹೋಗೋದು ಅಥವಾ ಹಾಳಾಗಿ ಹೋಗೋದು ಆಗುತ್ತೆ. ಸೊ ಬ್ರ್ಯಾಂಡೆಡ್ ಬಟ್ಟೆಗಳಾದ ಒಂದು 3 ಇಯರ್ಸ್ 5 ಇಯರ್ಸ್ ಬರುತ್ತೆ. ಸೊ ಆ ಒಂದು ಡ್ಯೂರೇಷನ್ ಇರೋದ್ರಿಂದ, ಡ್ಯೂರೇಬಿಲಿಟಿ ಇರೋದ್ರಿಂದ ನಾವು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತೊಗೊಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಬ್ರ್ಯಾಂಡೆಡ್ ಬಟ್ಟೆಗಳ ಪ್ರೈಸ್ ಅಪ್ಪ. ಸೊ ಈ ರೀತಿ ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ಮಾಲ್ಗಳಲ್ಲಿ ಸೀಸನ್ ವೈಸ್ ಅಥವಾ ವೆಕೇಷನ್ ವೈಸ್ ಅಥವಾ ಹಳೆ ಸ್ಟಾಕ್ ಕ್ಲಿಯರ್ ಆಗಿಲ್ಲ ಅಂದರೆ ಕೆಲವೊಂದು ಆಫರ್ಗಳನ್ನ ಕೊಡ್ತಾರೆ. ಸೊ ಯಾವ ರೀತಿ ಆಫರ್ಗಳು? 10,000 ರುಪೀಸ್ ಶಾಪಿಂಗ್ ಮಾಡಿದ್ರೆ ಇನ್ಸ್ಟೆಂಟ್ 2,000 ರುಪೀಸ್ ಡಿಸ್ಕೌಂಟ್, ಅಥವಾ 10,000 ರುಪೀಸ್ ಶಾಪಿಂಗ್ ಮಾಡಿದ್ರೆ ಇನ್ಸ್ಟೆಂಟ್ 5,000 ರುಪೀಸ್ ಡಿಸ್ಕೌಂಟ್, ಬೈ 3 get 3 ಆಫರ್, ಅಥವಾ ಬೈ 2 get 1 ಫ್ರೀ ಕೆಲವೊಂದು ಔಟ್ಫಿಟ್ಗಳ ಒಂದು ಬ್ರ್ಯಾಂಡೆಡ್ ಮೇಲೆ. ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಓಕೆ 3 ತೊಗೊಂಡ್ರೆ 3 ಫ್ರೀ, 2 ತೊಗೊಂಡ್ರೆ 1 ಫ್ರೀ. ಒಂದು ಡ್ರೆಸ್ 2,000 ರುಪೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಇನ್ನೊಂದು ಡ್ರೆಸ್ ಒಂದು 3,000 ರುಪೀಸ್ ಇರುತ್ತೆ. ಇವೆರಡು ಸೇಮ್ ಬ್ರ್ಯಾಂಡ್ ಆಗಿರುತ್ತೆ ಅಂದಾಗ ಸೇಮ್ ಬ್ರ್ಯಾಂಡ್ದೇ ಇನ್ನೊಂದು ಫ್ರೀ ಕೊಡ್ತಾರೆ, ಬೈ 2 get 1 ಫ್ರೀ. ಸೊ ಅದಕ್ಕೆ ನಾವು 2,000 + 3,000 5,000 ರುಪೀಸ್ ಪೇ ಮಾಡಬೇಕು. ಇನ್ನೊಂದು ಡ್ರೆಸ್ ಅದೇ ಬ್ರ್ಯಾಂಡ್ನಲ್ಲಿ ತೊಗೊಬೇಕು ಅಂತಂದರೆ ಕಡಿಮೆ ಪ್ರೈಸ್ ಇರುತ್ತೆ ಅಂದ್ಕೊಳ್ಳಿ, ಜಾಸ್ತಿ ಪ್ರೈಸ್ ಇರೋದಿಲ್ಲ, ಅಥವಾ ಜಾಸ್ತಿ ಪ್ರೈಸ್ ಇದ್ದರೂ ಕೂಡ ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ನಾನು ಹೋಗಿದ್ದ ಮಾಲಲ್ಲಿ ನಾವು ಬಿಲ್ ಮಾಡಿಸಿದ್ದು 30,000 ರುಪೀಸ್. ಅವಾಗೇನು ಆಫರ್ ನಡೀತಾ ಇತ್ತು? ಬೈ 2 get 1 ಫ್ರೀ, ಬೈ 3 get 3 ಫ್ರೀ. 10,000 ರುಪೀಸ್ಗೆ 2,000 ರುಪೀಸ್ ಡಿಸ್ಕೌಂಟ್ ಅಂತ. ಸೊ ನಮಗೆ ಶಾಪಿಂಗ್ ಮಾಡೋ ಜೋಶಲ್ಲಿ ಇರ್ತೀವಿ, ಖುಷಿನಲ್ಲಿ ಇರ್ತೀವಿ. ಸೊ 2 ಡ್ರೆಸ್ಸು ಪ್ರೈಸ್ ಜಾಸ್ತಿ ಇರುತ್ತೆ, ಸಾಕು ಒಂದು ಫ್ರೀ ಬರುತ್ತಲ್ಲ ಅಂತ ಖುಷಿಯಿಂದ ತೊಗೊಂಡು ಬಂದುಬಿಡ್ತೀವಿ. ಮನೆಗೆ ಬಂದು ಯೋಚನೆ ಮಾಡಿದಾಗ ಅನಿಸುತ್ತೆ, ಬೈ 3 get 3 ಫ್ರೀ ಅಲ್ವಾ ಅಂತ. ಸೊ ಓಕೆ, ಬೈ 3 get 3 ಫ್ರೀ ಅಂತಂದರೆ 2 ಡ್ರೆಸ್ಸಿಂದ 7,000 ರುಪೀಸ್ 5,000 ರುಪೀಸ್ ಪೇ ಮಾಡಿದ್ದೀವಿ. ಇನ್ನೊಂದು ಡ್ರೆಸ್ಗೆ 1,500 ರುಪೀಸ್ ಪೇ ಮಾಡಿದ್ದೀವಿ. ಅದೊಂದು 1,500 ರುಪೀಸ್ ಪೇ ಮಾಡಿಬಿಟ್ರೆ ನಮಗೆ ಅಗೇನ್ 3 ಡ್ರೆಸ್ಸಸ್ ಬರುತ್ತಲ್ವಾ ಅಂತ. ಸೊ ಅದೇ ಒಂದು ಖುಷಿನಲ್ಲಿ ಕಾಲ್ ಮಾಡಿದ್ವಿ ಮಾಲ್ಗೆ. ಅವರು ಓಕೆ ಬನ್ನಿ ಮೇಡಮ್ ಕಲೆಕ್ಟ್ ಮಾಡ್ಕೊಳ್ಳಿ, ಇದೇ ಆಫರ್ ಅಂತ ಹೇಳಿದರು. ಸೊ ನಾವು ಅಲ್ಲಿ ಹೋದಾಗ ನಮಗೆ ಗೊತ್ತಾಯಿತು, ಎಗೇನ್ ರೀಕ್ರೆಡಿಟ್ ಬಿಲ್ ಮಾಡ್ತಾರೆ. ಸೊ ರೀಕ್ರೆಡಿಟ್ ಬಿಲ್ಲಲ್ಲಿ ನಮಗೆ 2,000 ರುಪೀಸ್ ಆಫರ್ ಕೊಟ್ಟಿರ್ತಾರಲ್ಲ, ಅದನ್ನು ಮೈನಸ್ ಮಾಡ್ತಾರೆ. ಸೊ ಮೈನಸ್ ಮಾಡಿ ಅಗೇನ್ 3,000 ರುಪೀಸ್ ಬಿಲ್ನ ಪೇ ಮಾಡಬೇಕು. ಅದ್ರ ಜೊತೆ ಈ ಆಫರ್ಗಳ ಜೊತೆ ಕೂಪನ್ಸ್ ಕೂಡ ಕೊಡ್ತಾರೆ. ಅಫ್ಕೋರ್ಸ್ ನಮಗೂ ಕೂಡ 30,000 ರುಪೀಸ್ಗೆ ಬಿಲ್ ಮಾಡಿದ್ವಿ. ಆ ಬಿಲ್ಗೆ 6 ಕೂಪನ್ಸ್ ಏನೋ ಕೊಟ್ಟರು. ಆ 6 ಕೂಪನ್ಸಲ್ಲಿ ಒಂದೊಂದು ಈಚ್ ಕೂಪನ್ಗೆ 2,000 ರುಪೀಸ್ ಥರ ಇತ್ತು. ಅಂದರೆ ಒಂದು ಕೂಪನ್ಗೆ 2,000 ರುಪೀಸ್ ಅಂದರೆ 500 ರುಪೀಸ್ 4 ಕೂಪನ್ನ ಆ್ಯಡ್ ಮಾಡಿರ್ತಾರೆ. ಟೋಟಲ್ 6 ಕೂಪನ್ಸಿಂದ 6 2s 12. ಸೊ 12,000 ರುಪೀಸ್ ಶಾಪಿಂಗ್ ಮಾಡ್ಬೋದು. ಸೊ ಈ ರೀತಿ ಆಫರ್, ಇದೆಲ್ಲ ಅಡ್ವಾಂಟೇಜ್ನ ಲೆಕ್ಕದಲ್ಲಿ ತೊಗೊಳ್ಳೋಣ, ಆಯಿತಾ? ಸೊ 30,000 ರುಪೀಸ್ ಬಿಲ್ ಮಾಡಿದಾಗ ನಮಗೆ ಇನ್ಸ್ಟೆಂಟಾಗಿ 10,000 ರುಪೀಸ್ ಅಂತ 3 ಡಿವೈಡ್ ಮಾಡಿದ್ರೆ ನಮಗೆ 6,000 ರುಪೀಸು ಆಫರ್ ಸಿಗಬೇಕು, ಡಿಸ್ಕೌಂಟ್ ಸಿಗಬೇಕು ಇನ್ಸ್ಟೆಂಟ್. ಬಟ್ ಅಲ್ಲಿ ಆಗಲಿಲ್ಲ ಆ ಥರ. ಯಾಕೆ ಗೊತ್ತಾ? ಅವ್ರು ಇನ್ನೊಂದು ಹೇಳ್ತಾರೆ, ಏನದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಲೇ ಕರಿಬೋದು ಇದನ್ನು. ಏನು ಹೇಳ್ತಾರೆ? ಮೇಡಮ್ 10,000 ರುಪೀಸು 3 ಬಿಲ್ ಮಾಡಿಬಿಡಿ, ನಿಮಗೆ ಇನ್ಸ್ಟೆಂಟಾಗಿ 6,000 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರು. ಓಕೆ, ಬಟ್ ನಮ್ಮ ಐಡಿಯಾಸ್, ನಮ್ಮ ಪ್ಲ್ಯಾನ್ಸೇ ಬೇರೆ ಇರುತ್ತೆ. ನಾವೇನು ಅಂದ್ಕೊಂಡಿದ್ವಿ, ಕ್ರೆಡಿಟ್ ಕಾರ್ಡ್ನ ಅಟ್ ಎ ಟೈಮ್ 30,000 ರುಪೀಸ್ ಸ್ವೈಪ್ ಮಾಡಿ ಅದನ್ನು EMI ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವರು 10,000 ರುಪೀಸ್ ಬಿಲ್ ಮಾಡಿ ಅಂದಾಗ ಅಟ್ ಎ ಟೈಮಲ್ಲಿ ನಾವು 3 ಕೂಡ ಏನು EMIಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆಫರ್ ಇರೋದಿಲ್ಲ ಆ ಥರ.
ಸೊ ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಬೇಡ. ನಮ್ಗೆ ಇನ್ಸ್ಟೆಂಟಾಗಿ ನೀವು 30,000 ರುಪೀಸೇ ಬಿಲ್ ಮಾಡಿಕೊಡಿ ಅಂತ ಅಂದಾಗ ನಮಗೆ ಸಿಕ್ಕಿದ್ದು ಡಿಸ್ಕೌಂಟ್ಸ್ ಓನ್ಲಿ ಫಾರ್ 2,000 ರುಪೀಸ್. ಇನ್ನು 6 ಕೂಪನ್ಸ್ ಏನು ಕೊಟ್ಟಿದ್ರಲ್ವಾ, ಇದನ್ನು ನೆಕ್ಸ್ಟ್ ನಮಗೆ ಶಾಪಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಮಂತಿಂದ ಬನ್ನಿ ಅಂತ ಹೇಳ್ತಾರೆ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳು ಶಾಪಿಂಗ್ ಮಾಡ್ಬೋದು. ಒಂದು ತಿಂಗಳಲ್ಲಿ 3,000 ಯೂಸ್ ಮಾಡ್ಬೋದು. ಸೊ 3,000 ರುಪೀಸ್ ಯೂಸ್ ಮಾಡಬೇಕು ಅಂತಂದಾಗ ನಮಗೆ ಆ ಕೂಪನ್ ಕೊಟ್ಟಾಗ ಅನಿಸುತ್ತೆ 3,000 ರುಪೀಸ್ ಎವ್ರಿ ಮಂತ್ ಯೂಸ್ ಮಾಡೋ ಚಾನ್ಸಸ್ ಸಿಗುತ್ತೆ ಅನ್ನೋ ಅಡ್ವಾಂಟೇಜ್ ಅಂತ ಅಂದ್ಕೊತೀವಿ. ಇದನ್ನು ಕೂಡ ಅಡ್ವಾಂಟೇಜ್ ಲೆಕ್ಕದಲ್ಲೇ ಹಾಕ್ಕೊಳ್ಳೋಣ. ಸೊ ಅದಾದಮೇಲೆ ಯೋಚನೆ ಮಾಡಬೇಕು ಇದರಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ. ಏನು ಡಿಸ್ಅಡ್ವಾಂಟೇಜಸ್ಸು? ಕೂಪನ್ಸ್ನ ಕೊಟ್ಟಿರ್ತಾರೆ, ನೆಕ್ಸ್ಟ್ ಅಲ್ಲಿ ಡಿಸ್ಕೌಂಟ್ಸ್ ಏನಿದೆ ಅದು ಆಫರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಯಾವ ರೀತಿ? 10,000 ರುಪೀಸ್ ಶಾಪಿಂಗ್ ಮಾಡಿದ್ರೆ 5,000 ರುಪೀಸ್ ಇನ್ಸ್ಟೆಂಟ್ ಆಫರ್ ಅಂತ. ಸೊ ಇನ್ಸ್ಟೆಂಟ್ ಆಫರ್ ಅಂತ ಕೊಟ್ಟಾಗ ನಾವು 10,000 ರುಪೀಸ್ ಶಾಪಿಂಗ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ 5,000 ರುಪೀಸ್ ಆಫರ್ ತೊಗೊಬೇಕು ಅಂತಂದಾಗ ಕೂಪನ್ನ ಒಂದೇ ಯೂಸ್ ಮಾಡಬೇಕು. ಏನು ಕೂಪನ್ನ ಒಂದೇ ಯೂಸ್ ಮಾಡಬೇಕು, ಒಂದೇ ಕೂಪನ್ ಅಪ್ಲೈ ಆಗೋದು, ಅಂದರೆ 500 ರುಪೀಸ್ ಮಾತ್ರ ಅಪ್ಲೈ ಆಗೋದು. ಸೊ 500 ರುಪೀಸ್ 10,000 ರುಪೀಸ್ಗೆ 5,000 ರುಪೀಸ್ ಹೋದ್ರಿಂದ 5,000 ರುಪೀಸಲ್ಲಿ ಒಂದು ಕೂಪನ್ನ ತೆಗೆದ್ರೆ 4,500 ರುಪೀಸ್. ಆ ಮಂತಲ್ಲಿ ನಾನು 5-6 ಕೂಪನ್ನ ಯೂಸ್ ಮಾಡಬೇಕು ಅಂತಂದರೆ ಎಷ್ಟು ಸ್ಪೆಂಡ್ ಮಾಡಬೇಕು ನೀವೇ ಯೋಚನೆ ಮಾಡಿ. ಅಂದರೆ ಎಕ್ಸಾಂಪಲ್ 50,000 ರುಪೀಸ್ ಶಾಪಿಂಗ್ ಮಾಡ್ತೀನಿ ಅಂದ್ಕೊಳ್ಳಿ, 50% ಅಂದರೆ 5 ಬಿಲ್ ಮಾಡ್ತೀನಿ ಅಂದ್ಕೊಳ್ಳಿ, ಬೇಡ 60,000 ತೊಗೊಳ್ಳೋಣ. 60,000 ಶಾಪಿಂಗ್ ಮಾಡ್ತೀನಿ ಅಂದ್ಕೊಳ್ಳಿ, 6 ಬಿಲ್ ಮಾಡ್ತೀನಿ ಅಂದ್ಕೊಳ್ಳಿ. ಇನ್ಸ್ಟೆಂಟಾಗಿ ನನಗೆ 10,000 ರುಪೀಸ್ಗೆ 5,000 ರುಪೀಸ್ ಅನ್ನೋ ಥರ ಡಿಸ್ಕೌಂಟ್ ಸಿಗುತ್ತೆ. 30,000 ರುಪೀಸ್ ನನಗೆ ಡಿಸ್ಕೌಂಟ್ ಇನ್ಸ್ಟೆಂಟಾಗಿ. 30,000 ರುಪೀಸ್ಗೆ ಒಂದೊಂದು ಕೂಪನ್ ಅಪ್ಲೈ ಆಗುತ್ತೆ. ಒಂದೊಂದು ಕೂಪನ್ನ ತೊಗೊತೀನಿ ಅಂದ್ಕೊಳ್ಳಿ, ಇನ್ಸ್ಟೆಂಟಾಗಿ ನನಗೆ 3,000 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ 27,000 ರುಪೀಸ್ ಎವ್ರಿ ಮಂತ್ ಅವ್ರು ಕೊಟ್ಟಿರೋ 6 ಕೂಪನ್ ಏನಿದೆ, ಒಂದೊಂದು ಕೂಪನ್ನಲ್ಲಿ 2,000 ಅಂದರೆ 4 ತಿಂಗಳು ಯೂಸ್ ಮಾಡ್ಕೊಳ್ಳೋದು. ಅಂದರೆ 4 ತಿಂಗಳು ಕೂಡ ನಾನು 27,000 ರುಪೀಸ್ ಶಾಪಿಂಗ್ ಮಾಡಬೇಕಾಗುತ್ತೆ. ಸೊ 27,000 ರುಪೀಸ್ ಶಾಪಿಂಗ್ ಮಾಡಿ ಲಾಭ ಯಾರಿಗೆ ತಂದು ಕೊಡ್ತಾ ಇದ್ದೀನಿ? ಆಫ್ಕೋರ್ಸ್ ಬ್ರ್ಯಾಂಡೆಡ್ ಬಟ್ಟೆ ತೊಗೊಬೇಕು. ಯಾವಾಗ? ಸೊ ವೆಕೇಷನಲ್ಲಿ ಎಲ್ಲರೂ ಹೋಗಬೇಕು ಅಂತಂದಾಗ, ಅಥವಾ ನಮ್ಮ ಹತ್ರ ಬಟ್ಟೆಗಳು ಕಡಿಮೆ ಇದ್ದಾಗ ತೊಗೊಬೇಕು. ಎವ್ರಿ ಮಂತ್ 27,000 ರುಪೀಸ್ ಶಾಪಿಂಗ್ ಮಾಡೋದಕ್ಕೆ ಪ್ರತಿದಿನ ಮನೇಲಿ ಹಬ್ಬ ಇರುತ್ತಾ? ಅಲ್ಲ, ತಿಂಗಳಿಗೆ ಒಂದು ಜೊತೆ ಡ್ರೆಸ್ ತೊಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಥವಾ ಹಬ್ಬ ಅಂದರೆ ಮನೆಯಲ್ಲಿ ತುಂಬ ಜನ ಇದ್ದರೆ 5,000 ರುಪೀಸ್ ಶಾಪಿಂಗ್ ಮಾಡಬೇಕು ಅಂದ್ರೇ ಹಿಂದೆ ಮುಂದೆ ನೋಡ್ತೀವಿ. 27,000 ರುಪೀಸ್ ಶಾಪಿಂಗ್ ಮಾಡೋ ಥರ ನಮಗೆ ಆಫರ್ಗಳನ್ನ, ಡಿಸ್ಕೌಂಟ್ಗಳನ್ನ, ಕೂಪನ್ಗಳನ್ನ ಕೊಟ್ಟು ಎನ್ಕರೇಜ್ ಮಾಡ್ತಾರಲ್ಲ, ಅವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ನಾವು ಮೋಸ ಹೋಗ್ತೀವಲ್ಲ, ನಾವು ಬಕ್ರಗಳಾಗ್ತೀವಲ್ಲ, ಏನನ್ನಬೇಕು?